ಇವತ್ತು ನಾವ ಜಿಲ್ಲಾಧಿಕಾರಿ ಕಚೇರಿ ಮುಂದ ಇಲ್ಲಿ ಸಾವಿರಾರು ಜನ ಬಂದ್ ರೈತರು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತ ಈಗಾಗಲೇ ಅವ್ರದ APMC ಲೈಸೆನ್ಸ್ ರದ್ದಾತು ಮತ್ತ 57 ಮೇಲೆ NA ಕೂಡ ಮಾಡ್ರು ಅದು ಕೂಡ ಇವತ್ತ ರದ್ದಾಗೈತಿ. ಬಿಲ್ಡಿಂಗ್ ಪರ್ಮಿಷನ್ ರದ್ದಾಗಬೇಕಾಗಿತ್ತು. ಅದನ್ನ ಇದೇ 17ನೇ ತಾರೀಕ ನಮ್ಮ ಏನು ಮಹಾನಗರ ಪಾಲಿಕೆ ಆಯುಕ್ತರು ಮೇಡಮ್ ಅವರ 17ನೇ ತಾರೀಕ ಅದನ್ನ ಏನ ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡಕ ಎಲ್ಲ ಡ್ರಾಪ್ ರೆಡಿ ಮಾಡಿ ಸಹಿ ಮಾಡಿಟ್ಟಾರು. ಅವ್ರು ನೋಟಿಸ್ ಕಳ್ಸಿಲ್ಲ. ಇರ್ತಕ್ಕಂತ ಭಾಗದ ಶಾಸಕರು ಸೇಠ್ ಸಾಹೇಬ್ರು ಅದನ್ನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತ ದಯವಿಟ್ಟ ಇವತ್ತೇನೈತಿ ಮೇಡಮ್ ಅವ್ರಿಗೆ ಸೇಠ್ ಅವ್ರು ಹೇಳಿ ಯಾರೋ ಹೇಳಿ ತಮ್ಮ ಅಧಿಕಾರದಾಗ ಇರ್ತಕ್ಕಂತ ಕಾನೂನನ್ನ ಚಲಾಯಿಸಬೇಕು. ಕಾನೂನು ಮುಖಾಂತರ ಅವ್ರು ನೋಟಿಸ್ ಕೊಡ್ಬೇಕು. ಅವ್ರ ಬಿಲ್ಡಿಂಗ್ ರದ್ದು ಮಾಡ್ಬೇಕು. ಬಿಲ್ಡಿಂಗ್ ಸುಧಾ ಕಟ್ಟಡ ಕೆಡಬೇಕಂತೇಳಿ ಕೂಡ ಆಯ್ತದ್ರೊಳಗ KB ಅವ್ರ ಕರೆಂಟ್ ಕಟ್ ಮಾಡ್ಬೇಕಾಗಿತ್ತು. ಯಾಕೆ ತಾವ ಈ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿಗೆ ಮನೆ ಹತ್ತೀರಿ? ವಿಶೇಷವಾಗಿ ಇವತ್ತು ರಾಜು ಸೇಠ್ ಸಾಹೇಬ್ರಿಗೆ ಶಾಸಕರಿಗೆ ವಿನಂತಿ ಮಾಡ್ತು, ತಾವ ಈ ಸರ್ಕಾರದ ಪ್ರತಿನಿಧಿ. APMC ಇದೇನು ಬೇರೆ ದೇಶದಾಗಿಲ್ಲ. ಬೆಳಗಾವದಾಗ APMC ಐತಿ. 90 ಎಕರೆ ಜಾಗ ಐತಿ. ಸುಮಾರು ಕಮರ್ಷಿಯಲ್ ಪ್ರಕಾರ 10,000 ಕೋಟಿ ರೂಪಾಯಿ ಆಸ್ತಿ ಐತಿ. 150 ಕೋಟಿ ರೂಪಾಯಿ ಸರ್ಕಾರ ಬಂಡವಾಳ ಹಾಕಿ ಕಟ್ಟಡನ ಕಟ್ಟಿಕೊಟ್ಟೈತಿ. ಇವತ್ತಿಗೆ 6-7 ದಿನ ಆತ. ಯಾವಾಗ ಅದ ಜೈ ಕಿಸಾನ್ ಮಾರ್ಕೆಟ್ ಬಂದಾತು ಇವತ್ತ ಸ್ಮಶಾನ ಆಗಿತ್ತ APMC. ಇವತ್ತ ಅದ್ಭುತವಾಗಿ ಚಲಾವಣೆಯಾಗಿ ಸಾವಿರಾರು ಜನ 10,000 ಜನ ಅಲ್ಲಿ ನಮ್ಮ ರೈತರು ಖುಷಿಯಾಗಿ ವ್ಯಾಪಾರ ಮಾಡತ್ತಾರ. ರೈತರಿಗೆ ಬಹಳ ಸಂತೋಷ ಆಗೈತಿ. ಏನ್ ಹೇಳತ್ತಾರಪ್ಪ ಅಂದ್ರ ಜೈ ಕಿಸಾನ್ ಮಾರ್ಕೆಟ್ದಾಗ ಬೇರೆ ಕಡೆಯಿಂದ ಮಾಲ್ ತಗೊಂಡ್ಬರ್ತಾರ. ಬೇರೆ ಕಡೆ ಮಾಲ್ ತಂದ್ರೆ ಇಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರೈತರಿಗೆ ಲಾಭ ಹಾಕಿರ್ಕಿಲ್ಲ. ಈಗ APMC ಒಳಗ ಬೆಳಗಾವದಾಗ ಏನೋ ರೈತರಿಗೆ ಮಾಲ್ ತಗೊಂಡ್ಬರತ್ತಾರು, ಹೆಚ್ಚಿನ ರೇಟ್ ಸಿಗತೈತಿ ಅಂತೇಳಿ ರೈತರೆಲ್ಲ ಹರ್ಷ ವ್ಯಕ್ತಪಡಿಸತ್ತಾರು. ಇವತ್ ನಮ್ಮ ಭಾಗದ ಶಾಸಕರು ಅದನ್ನ ಮುಂದೆ ನಿಂತ ಇಲ್ಲಿವರೆಗೆ ನಾವು 8 ದಿವಸ ಹೋರಾಟ ಮಾಡಿದ್ರೆ ಒಂದ್ ದಿನ ಇವತ್ APMC ಪರವಾಗಿ ಬರ್ಲಿಲ್ಲ. ಅವ್ರೊಂದು ಮತ್ತೊಂದು ಮಾರ್ಕೆಟ್ ಬೇಕಂತೇಳಿ ಹೋರಾಟ ಮಾಡತ್ತಿಲ್ಲ. APMC ಆಗೈತಿ. ಬಿಲ್ಡಿಂಗ್ ರದ್ದು ಮಾಡ್ರಿ, ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡ್ರಿ, ಅವ್ರ ಕರೆಂಟ್ ಕಟ್ ಮಾಡ್ರಿ ಅಂತ ಹೇಳತ್ತು. ಕಾನೂನಾತ್ಮಕವಾಗಿ ಬೋಗಸ್ ಅಲ್ಲ, ಕಾನೂನಾತ್ಮಕವಾಗಿ ಹೇಳತ್ತು. ಇವತ್ ತಕ್ಷಣ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವರ ಜವಾಬ್ದಾರಿ ತಗೋಬೇಕು. ಕಾರ್ಪೊರೇಷನ್ ಕಮಿಷನರ್ ಜಿಲ್ಲಾಧಿಕಾರಿ ಹೆಸರು ಹೇಳ್ತಾರ, ಮತ್ತೊಬ್ಬ ರಾಜಕಾರಣಿ ಹೆಸರು ಹೇಳ್ತಾರ. ಅದೆಲ್ಲ ಬೇಕಾಗಿಲ್ಲ. ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೋಬೇಕಾಗೈತಿ ಅದನ್ನ ತಗೋಬೇಕು. ಇಲ್ಲ ಅಂತಂದ್ರ ಕಮಿಷನರ್ ಮೇಡಮ್ ಹಟಾವೋ ಬೆಳಗಾವ್ ಬಚಾವೋ ಅನ್ನುವಂಥದ ಇವತ್ತು ಎಚ್ಚರಿಕೆ ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ಖಡಕ್ಕಾಗಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ.